ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಮಾಡ್ತಾರೆ ಅಂತಂದರೆ ಭಯಪಡುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಯಾಕೆ ಗೊತ್ತಾ? ಅವರು ವಿದೇಶಕ್ಕೆ ಹೋದರೆ ಅವರು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋದಿಲ್ಲ, ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನು ಬೋಧಿಸೋದಿಲ್ಲ. ಬದಲಾಗಿ ಭಾರತವನ್ನು ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಕೇವಲ ಬಿಜೆಪಿಯನ್ನ, ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಭಾರತದ ವ್ಯವಸ್ಥೆಯನ್ನ ಟೀಕಿಸ್ತಾರೆ. ಭಾರತದಲ್ಲಿ ಯಾವುದೂ ಸರಿಯಾಗಿಲ್ಲ, ನೀವೆಲ್ಲ ಬಂದು ಸಹಾಯ ಮಾಡಿ ಅನ್ನೋ ಅರ್ಥದಲ್ಲಿ ರಾಹುಲ್ ಗಾಂಧಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಒಂದು ಮೂರನೇ ಶಕ್ತಿ ಭಾರತಕ್ಕೆ ಬರಬೇಕು, ಭಾರತವನ್ನ ಸರಿ ಮಾಡಬೇಕು ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಮಾತಿನ ವರಸೆ ಇರುತ್ತೆ. ಈಗ ಅಮೆರಿಕ ಪ್ರವಾಸದ ವೇಳೆಯೂ ಕೂಡ ಇದೇ ಆಗಿದೆ. ರಾಹುಲ್ ಗಾಂಧಿ ಭಾರತದಲ್ಲಿ ಚುನಾವಣೆಯ ಬಗ್ಗೆ ಪ್ರಶ್ನೆ ಎತ್ತಿರೋದಿಲ್ಲ. ಈ ಬಾರಿ ಚುನಾವಣೆ ಸರಿಯಾಗಿ ನಡೆದಿದೆ, EVM ಎಲ್ಲ ಸರಿಯಾಗಿದೆ ಎನ್ನುವ ಅರ್ಥದಲ್ಲೇ ಅವರ ಮಾತಿನ ಧಾಟಿ ಇತ್ತು. ಯಾಕೆ ಗೊತ್ತಾ? ನಾವು ಗೆದ್ದಿದ್ದೀವಿ ಅಂತ ರಾಹುಲ್ ಗಾಂಧಿ ಬಿಂಬಿಸ್ತಾ ಇದ್ರು. 99 ಸೀಟ್ ಬಂದಿದ್ರೂ ಕೂಡ ಬಿಜೆಪಿಯ 240 ಸೀಟ್ಗಿಂತಲೂ ಕೂಡ ಅದು ಹೆಚ್ಚು ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ರು. ಆದ್ರೆ ಅಮೆರಿಕಕ್ಕೆ ಹೋಗಿ ಅದಕ್ಕೆ ವಿರುದ್ಧವಾಗಿ ಮಾತನಾಡಿದ್ದಾರೆ. ಭಾರತದಲ್ಲಿ ಚುನಾವಣೆ ವ್ಯವಸ್ಥೆಯೇ ಸರಿ ಇಲ್ಲ, ಈ ಬಾರಿ ಚುನಾವಣೆಯನ್ನ ಬಿಜೆಪಿ ಪರವಾಗಿ ಮಾಡಲಾಗಿದೆ, ಹೀಗಂತ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ. ಇನ್ನು ಇಷ್ಟು ದಿನ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಅದು ಮುಸ್ಲಿಮರಿಗೆ ಮಾತ್ರ ಇಲ್ಲ ಅಂತ ರಾಹುಲ್ ಗಾಂಧಿ ಭಾಷಣ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ರಾಹುಲ್ ಗಾಂಧಿ ಸಿಖ್ಖರ ಪರ ಧ್ವನಿ ಎತ್ತಿದ್ದಾರೆ. ಸಿಖ್ಖರಿಗೆ ಭಾರತದಲ್ಲಿ ಬದುಕೋಕಾಗ್ತಾ ಇಲ್ಲ, ಅವರು ಬೇಕಾದ ಹಾಗೆ ಧಾರ್ಮಿಕ ಆಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಮಾತಿನ ವರಸೆಯನ್ನು ಬದಲಾಯಿಸಿದ್ದಾರೆ. ಮಿತ್ರರೇ, ಈ ಎಲ್ಲ ಭಾಷಣಗಳು ಕೂಡ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಆಡಿದಂತಹ ಒಂದೊಂದು ಮಾತುಗಳು ಕೂಡ ಭಾರತದಲ್ಲಿ ಚರ್ಚೆ ಆಗ್ತಾ ಇದೆ. ರಾಹುಲ್ ಗಾಂಧಿಯ ಪ್ರತಿ ಮಾತು ಕೂಡ ವಿವಾದವನ್ನು ಹುಟ್ಟುಹಾಕಿದೆ. ಹಾಗಾದರೆ ರಾಹುಲ್ ಗಾಂಧಿ ಈ ಬಾರಿ ಸಿಖ್ಖರ ವಿಚಾರವನ್ನು ಎತ್ತಿದ್ದೇಕೆ? ಚುನಾವಣೆ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾಡಿದಂತಹ ಆರೋಪಗಳೇನು? ಈ ಹಿಂದೆ ಅವರು ಯಾವ ರೀತಿ ಮಾತನಾಡಿದ್ರು, ಈಗ ಯಾವ ರೀತಿಯಾಗಿ ಅಮೆರಿಕದಲ್ಲಿ ತನ್ನ ವರಸೆಯನ್ನು ಬದಲಾಯಿಸಿದ್ದಾರೆ? ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಒಬ್ಬ ಅಪ್ರಬುದ್ಧ ನಾಯಕ ಯಾವ ರೀತಿಯಾಗಿ ವರ್ತಿಸಬಹುದು ಅನ್ನೋದಕ್ಕೆ ರಾಹುಲ್ ಗಾಂಧಿ ಒಂದು ಪ್ರತ್ಯಕ್ಷ ಸಾಕ್ಷಿಯಂತೆ ಕಾಣ್ತಾ ಇದ್ದಾರೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ರಾಹುಲ್ ಗಾಂಧಿ 3 ದಿನದ ಅಮೆರಿಕ ಪ್ರವಾಸ ಕೈಗೊಂಡಿದ್ರು. ಮೊದಲಿಗೆ ರಾಹುಲ್ ಗಾಂಧಿ ಭಾಷಣ ಮಾಡುವಂತಹ ವೇಳೆ ಸಿಖ್ಖರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ರಾಹುಲ್ ಗಾಂಧಿ ಏನು ಹೇಳಿದ್ರು? ನಾನೀಗ ಉದಾಹರಣೆಗೆ ಸಿಖ್ಖರನ್ನು ಹೇಳ್ತೀನಿ. ಇವತ್ತು ಸಿಖ್ಖರು ತಲೆಗೆ ಪಗಡಿಯನ್ನು ಧರಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಕೈಗೆ ಕಡಗವನ್ನು ಧರಿಸೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಿಖ್ಖರ ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ರಾಹುಲ್ ಗಾಂಧಿ ಮಾತನಾಡಿದ್ರು. ಇಷ್ಟು ದಿನ ಮುಸ್ಲಿಮರ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ರು. ಈಗ ಇದ್ದಕ್ಕಿದ್ದಂತೆ ಸಿಖ್ಖರ ಮೇಲೆ ರಾಹುಲ್ ಗಾಂಧಿಗೆ ವಿಪರೀತ ಪ್ರೇಮ ಬಂದಿದೆ. ಏನಿದಕ್ಕೆ ಕಾರಣ? ನಿಜವಾಗ್ಲೂ ಸಿಖ್ಖರಿಗೆ ಅಂತಹ ವಾತಾವರಣ ಈ ದೇಶದಲ್ಲಿದೆಯಾ? ಖಂಡಿತವಾಗ್ಲೂ ಇಲ್ಲ. ಇವತ್ತು ಸಿಖ್ಖರಿಗೆ ನಮ್ಮ ದೇಶದಲ್ಲಿ ಎಂತಹ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಗೊತ್ತಾ? ನಮ್ಮ ಸಿಸ್ಟಮ್ನಲ್ಲೇ ಅವರಿಗೆ ಪ್ರತ್ಯೇಕವಾದಂತಹ ಪ್ರಾಧಾನ್ಯತೆಯನ್ನು ಕೊಡಲಾಗಿದೆ. ಇವತ್ತು ಪೊಲೀಸ್ ಇಲಾಖೆಯನ್ನು ನೋಡಿ, ಸಿಖ್ಖರಿಗೆ ಪಗಡಿಯನ್ನು ಧರಿಸುವಂತಹದ್ದು ತೀರಾ ಮುಖ್ಯವಾಗುತ್ತೆ. ಅವ್ರ ತಲೆಗೇನು ಪಗಡಿಯನ್ನು ಧರಿಸ್ತಾರೆ, ಅದನ್ನು ತೆಗೆಯೋದಕ್ಕೆ ಎಲ್ಲೂ ಕೂಡ ಹೇಳೋದಿಲ್ಲ. ಹಾಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ಹ್ಯಾಟ್ ಧರಿಸುವಂತಹದ್ದು ತೀರಾ ಮುಖ್ಯ. ಪೊಲೀಸ್ ಇಲಾಖೆ ಏನು ಹ್ಯಾಟ್ ಅನ್ನು ಕೊಡುತ್ತೋ ಅದನ್ನೇ ಧರಿಸಬೇಕು. ಆದರೆ ಸಿಖ್ಖರಿಗೆ ಏನು ಅವಕಾಶ ಇದೆ? ಅವರು ತನ್ನ ಪಗಡಿಯನ್ನೇ ಪೊಲೀಸ್ ಹ್ಯಾಟ್ ಆಗಿ ಧರಿಸಬಹುದು. ಆ ಪಗಡಿಗೆ ನಮ್ಮ ಪೊಲೀಸ್ ಇಲಾಖೆಯ ಲಾಂಛನವನ್ನು ಕೊಡಲಾಗುತ್ತೆ. ಎಲ್ಲ ರಾಜ್ಯದಲ್ಲೂ ಕೂಡ ಇದು ಜಾರಿಯಲ್ಲಿದೆ. ಈಗ ಕರ್ನಾಟಕಕ್ಕೆ ಒಬ್ಬ ಸಿಖ್ IPS ಆಫೀಸರ್ ಬಂದರು ಅಂತ ಅಂದುಕೊಳ್ಳಿ. ಅವರು ಕರ್ನಾಟಕದಲ್ಲೂ ಕೂಡ ಪಗಡಿಯನ್ನೇ ಧರಿಸಿಕೊಂಡು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಇದೆ. ಅಷ್ಟೇ ಏಕೆ ಮಿತ್ರರೇ, ಇವತ್ತು ಹೆಲ್ಮೆಟ್ ಎಲ್ಲ ಕಡೆ ಕಡ್ಡಾಯ ಇದೆ. ಆದರೆ ಸಿಖ್ಖರಿಗೆ ಹೆಲ್ಮೆಟ್ ಕಡ್ಡಾಯ ಇಲ್ಲ. ಅವರು ಪಗಡಿಯನ್ನು ಧರಿಸ್ಕೊಂಡು ಬೇಕಾದರೂ ಹೆಲ್ಮೆಟ್ ಇಲ್ಲದೆ ಹೋಗಬಹುದು. ನನ್ನ ಪಗಡಿ ಕಾರಣದಿಂದಾಗಿ ಹೆಲ್ಮೆಟ್ ಧರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ವಾದ ಮಾಡಬಹುದು. ಆ ರೀತಿಯ ಪ್ರಾಧಾನ್ಯತೆಯನ್ನು ಅವರಿಗೆ ಕೊಡಲಾಗಿದೆ. ಇವತ್ತು ಭಾರತ ಸೇನೆಯ ಶಿಸ್ತಿನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಸೇನೆಯ ರೂಲ್ಸ್ ಏನಿರುತ್ತೋ ಅದನ್ನು ಯಥಾವತ್ತಾಗಿ ಫಾಲೋ ಮಾಡಬೇಕು. ಆದರೆ ಸಿಖ್ ಸೈನ್ಯಾಧಿಕಾರಿಗಳಿಗೆ ಯಾವ ರೀತಿಯಾಗಿ ಅವಕಾಶ ಇದೆ? ಅವರು ಪಗಡಿಯನ್ನು ಧರಿಸಬಹುದು, ಕೈಗೆ ಕಡಗವನ್ನು ಧರಿಸಬಹುದು. ಯಾರೂ ಕೂಡ ಅದಕ್ಕೆ ನಿರ್ಬಂಧವನ್ನು ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ಸೇನೆಯಲ್ಲೇ ನಿರ್ಬಂಧ ಇಲ್ಲ. ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಭಾರತದಲ್ಲಿ ಕಲ್ಪಿಸಲಾಗಿದೆ. ನರೇಂದ್ರ ಮೋದಿ ಸರ್ಕಾರದಲ್ಲಿ ಇದು ಯಾವುದನ್ನು ಕೂಡ ಡಿಸ್ಟರ್ಬ್ ಮಾಡಿಲ್ಲ. ಅಷ್ಟೇ ಏಕೆ, ಸ್ವತಃ ನರೇಂದ್ರ ಮೋದಿ ಅವರು ಸಿಖ್ಖರ ಬಗ್ಗೆ ಅತೀವವಾದಂತಹ ಗೌರವವನ್ನು ಇಟ್ಕೊಂಡಿದ್ದಾರೆ. ಆಗಾಗ ಸಿಖ್ಖರ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡ್ತಾರೆ, ಗುರುದ್ವಾರಕ್ಕೆ ಹೋಗ್ತಾರೆ, ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ, ತನ್ನ ಗೌರವವನ್ನು ಸಮರ್ಪಣೆ ಮಾಡ್ತಾರೆ. ಈ ದೇಶದಲ್ಲಿ ಸಿಖ್ಖರು ನರೇಂದ್ರ ಮೋದಿಯನ್ನು ಒಪ್ಕೊಂಡಿಲ್ಲ, ಆದರೆ ನರೇಂದ್ರ ಮೋದಿ ಅವರು ಸಿಖ್ಖರಿಗೆ ಗೌರವವನ್ನು ಕೊಡ್ತಾರೆ. ಇದನ್ನು ಗಮನಿಸಬೇಕು. ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲಿ ಈಗಲೂ ಕೂಡ 2 ಸಿಖ್ ಮಂತ್ರಿಗಳಿದ್ದಾರೆ. ಆದರೆ ಪಂಜಾಬ್ನಲ್ಲಿ ಬಿಜೆಪಿಗೆ 1 ಸೀಟ್ ಬಂದಿಲ್ಲ. ಅಂದರೆ ನರೇಂದ್ರ ಮೋದಿ ಅವರ ಸರ್ಕಾರವಾಗಲಿ, ನರೇಂದ್ರ ಮೋದಿ ಅವರಾಗಲಿ ಸಿಖ್ಖರನ್ನು ಕಡೆಗಣಿಸಿಲ್ಲ. ಅವರಿಗೆ ಸಿಗಬೇಕಾದಂತಹ ಗೌರವವನ್ನು ಕೊಡ್ತಾ ಇದ್ದಾರೆ. ಹೀಗಿದ್ರೂ ಕೂಡ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಭಾರತದಲ್ಲಿ ಸಿಖ್ಖರ ಸ್ವಾತಂತ್ರ್ಯ ಹರಣ ಆಗ್ತಾ ಇದೆ, ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂತ. ರಾಹುಲ್ ಗಾಂಧಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದಾರೆ? ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಹೀಗಾಗಿ ಈ ಬಾರಿ ರಾಹುಲ್ ಗಾಂಧಿ ಮುಸ್ಲಿಂ ವಿಚಾರವನ್ನು ಎತ್ತಿಲ್ಲ, ಬದಲಾಗಿ ಸಿಖ್ ವಿಚಾರವನ್ನು ಹೆಚ್ಚು ಪ್ರಸ್ತಾಪ ಮಾಡ್ತಾ ಇರುವಂತಹದ್ದು. ಹರಿಯಾಣದಲ್ಲಿ ಸಿಖ್ಖರ ವೋಟ್ ದೊಡ್ಡ ಪ್ರಮಾಣದಲ್ಲಿದೆ, ಅದು ನಮ್ಮ ಪರವಾಗಿ ಬರಲಿ. ಇದು ರಾಹುಲ್ ಗಾಂಧಿಯವರ ರಾಜಕೀಯ ಅಷ್ಟೇ.
ಅದಕ್ಕೆ ಅಮೆರಿಕ ನೆಲ ಆದ್ರೇನು, ಭಾರತದ ನೆಲ ಆದ್ರೇನು. ನರೇಂದ್ರ ಮೋದಿ ಅವರನ್ನು ಟೀಕೆ ಮಾಡಿ ಸಿಖ್ಖರನ್ನು ಓಲೈಕೆ ಮಾಡುವಂತಹ ನೆಪದಲ್ಲಿ ಅಮೆರಿಕದಲ್ಲೂ ಕೂಡ ಭಾರತದ ಧಾರ್ಮಿಕ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಈ ಮೂಲಕವಾಗಿ ಭಾರತದ ಧಾರ್ಮಿಕ ಸ್ವಾತಂತ್ರ್ಯದ ವಿಚಾರವಾಗಿ ಅಮೆರಿಕದಲ್ಲಿ ನಿಂತ್ಕೊಂಡು ರಾಹುಲ್ ಗಾಂಧಿ ಅಪಪ್ರಚಾರ ಮಾಡಿದ್ದಾರೆ. ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರಲ್ಲ, ಸಿಖ್ಖರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಅವರು ಪಗಡಿ ಧರಿಸೋದಕ್ಕೆ ಸಾಧ್ಯ ಇಲ್ಲ, ಖಡ್ಗ ಹಾಕ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಂತಹ ವಾತಾವರಣ ಭಾರತದಲ್ಲಿದೆ ಅಂತ. ಯಾವಾಗ ಅಂತಹ ವಾತಾವರಣ ಇತ್ತು, ಯಾರ ಕಾಲದಲ್ಲಿ ಇತ್ತು ಅಂತ ಪ್ರಶ್ನೆ ಮಾಡಿದ್ರೆ ರಾಹುಲ್ ಗಾಂಧಿ ಕಾಲು ಬುಡಕ್ಕೆ ಬರುತ್ತೆ. ಯಾಕೆ ಗೊತ್ತಾ? ಈ ದೇಶದಲ್ಲಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು. ಸಿಖ್ಖರ ಸ್ವರ್ಣ ಮಂದಿರಕ್ಕೆ ಸೇನೆಯನ್ನು ನುಗ್ಗಿಸಿದ್ರು. ಇದಕ್ಕೆ ಪ್ರತಿಯಾಗಿ ಇಂದಿರಾ ಗಾಂಧಿ ಅವರ ಬಾಡಿ ಗಾರ್ಡ್ಸ್ ಆಗಿದ್ದಂಥ ಇಬ್ಬರು ಸಿಖ್ ಸಮುದಾಯದ ವ್ಯಕ್ತಿಗಳು ಇಂದಿರಾ ಗಾಂಧಿಯನ್ನು ಹತ್ಯೆ ಮಾಡಿದ್ರು. ಇದಾದ್ಮೇಲೆ ಏನಾಯಿತು? ಇಡೀ ದೇಶದಲ್ಲಿ ಸಿಖ್ಖರ ಮಾರಣ ಹೋಮ ಆಯಿತು. ಕಾಂಗ್ರೆಸ್ ನಾಯಕರುಗಳೇ ಸಿಖ್ಖರ ವಿರುದ್ಧ ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿದ್ರು. ಕಂಡಲ್ಲಿ ಸಿಖ್ಖರ ಹತ್ಯೆ ಆಯಿತು. ಒಂದು ಅಂದಾಜಿನ ಪ್ರಕಾರ 4,000ಕ್ಕೂ ಅಧಿಕ ಸಿಖ್ಖರ ಹತ್ಯೆ ಆಯಿತು. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ರಾಜೀವ್ ಗಾಂಧಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೊತ್ತಾ? ಒಂದು ದೊಡ್ಡ ಮರ ಬಿದ್ದು ಹೋಗುವಂಥ ಸಂದರ್ಭದಲ್ಲಿ ಭೂಮಿ ಕೂಡ ಸ್ವಲ್ಪ ನಡುಗುತ್ತೆ ಅಂತ. ಅಂದರೆ ಸಿಖ್ಖರ ಮಾರಣ ಹೋಮಕ್ಕೆ ರಾಜೀವ್ ಗಾಂಧಿ ಇದು ಸಹಜವಾದ ಪ್ರಕ್ರಿಯೆ ಅನ್ನುವ ಅರ್ಥದಲ್ಲಿ ಮಾತನಾಡಿದರು. ಈಗ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಕೈಗೊಳ್ತಾ ಇದ್ದಾರಲ್ಲ, ಈ ಸಂದರ್ಭದಲ್ಲಿ ಅದರ ನೇತೃತ್ವ ವಹಿಸ್ತಾ ಇರುವಂತಹದ್ದು ಯಾರು? ಸ್ಯಾಮ್ ಪಿತ್ರೋಡಾ. ವಿದೇಶದಲ್ಲಿರುವಂತಹ ಕಾಂಗ್ರೆಸ್ಗೆ ಅವರು ಅಧ್ಯಕ್ಷ. ಆ ಸ್ಯಾಮ್ ಪಿತ್ರೋಡಾ 2019ರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಪದೇ ನೀವು 1984ರ ಸಿಖ್ ದಂಗೆಯನ್ನು ಪ್ರಶ್ನಿಸಬೇಡಿ, ಅವತ್ತೇನಾಯ್ತೋ ಅದು ಆಗೋಯ್ತು, ಈಗ ನೀವೇನು ಮಾಡಿದಿರಿ ಹೇಳಿ ಅಂಥೇಳಿ ಸ್ಯಾಮ್ ಪಿತ್ರೋಡಾ ಹೇಳಿದರು. ಅಂದರೆ ಅವತ್ತು ನಡೆದಿದ್ದು ಅದು ಆಗೋಯ್ತಷ್ಟೇ, ಅದ್ರ ಬಗ್ಗೆ ಚರ್ಚೆ ಬೇಕಾಗಿಲ್ಲ ಅನ್ನುವಂಥದ್ದು ಸ್ಯಾಮ್ ಪಿತ್ರೋಡಾ ನಿಲುವಾಗಿತ್ತು. ಮಿತ್ರರೇ, ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ಸಿಖ್ಖರಿಗೆ ಸ್ವತಂತ್ರ ಇಲ್ಲ ಅಂತ. ನರೇಂದ್ರ ಮೋದಿ ಅವರ ಕಡೆಗೆ ಬಟ್ಟು ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಸಿಖ್ಖರ ಸ್ವತಂತ್ರ ಹರಣ ಆಗಿದ್ದು, ಸಿಖ್ಖರ ನರಮೇಧ ಆಗಿದ್ದು ಇದೇ ರಾಹುಲ್ ಗಾಂಧಿ ಅವರ ತಂದೆಯ ಕಾಲದಲ್ಲಿ, ಅಂದರೆ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಭಾರತದ ಚುನಾವಣೆಯ ವ್ಯವಸ್ಥೆಯನ್ನು ಕೂಡ ಟೀಕೆ ಮಾಡಿದ್ದಾರೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 99 ಸೀಟ್ ಬಂದ್ಬಿಡ್ತು. ಭಾರತದಲ್ಲಿ ಇವರು ಯಾವ ರೀತಿಯಾಗಿ ಬಿಂಬಿಸಿದ್ರು? ಚುನಾವಣಾ ಫಲಿತಾಂಶ ಬರ್ತಿದ್ದಂತೆ ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಮಾಡ್ತಾರೆ. ನಾವು ಗೆದ್ದಿದ್ದೀವಿ, ನರೇಂದ್ರ ಮೋದಿ ಸೋತಿದ್ದಾರೆ ಅನ್ನುವ ರೀತಿಯಲ್ಲಿ ಬಿಂಬಿಸಿದ್ರು. ಸೈಕಾಲಜಿಕಲಿ ನರೇಂದ್ರ ಮೋದಿಯನ್ನು ಉಡಾಯಿಸಿದೀವಿ ಅಂತ ರಾಹುಲ್ ಗಾಂಧಿ ಮಾತನಾಡಿದ್ರು. ಈಗಲೂ ಕೂಡ ಅದನ್ನೇ ಮಾತನಾಡ್ತಾ ಇದ್ದಾರೆ ಭಾರತದಲ್ಲಿ. ಆದರೆ ಅಮೆರಿಕಕ್ಕೆ ಹೋಗಿ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಭಾರತದಲ್ಲಿ ಫೇರ್ ಎಲೆಕ್ಷನ್ ನಡೆದಿಲ್ಲ, ಹೀಗಾಗಿ ನರೇಂದ್ರ ಮೋದಿ ಅವರಿಗೆ 240 ಸೀಟ್ ಬಂದಿದೆ. ಫೇರ್ ಎಲೆಕ್ಷನ್ ನಡೆದಿದ್ದೆ ಆದರೆ INDIA ಕೂಟ ಅಧಿಕಾರಕ್ಕೆ ಬರ್ತಾ ಇತ್ತು, ಹೀಗಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಯಾವತ್ತೂ ಕೂಡ ಚುನಾವಣೆ ವ್ಯವಸ್ಥೆ ಮೇಲೆ ಪ್ರಶ್ನೆ ಮಾಡಿಲ್ಲ. ಈ ಬಾರಿ ಅವರು EVM ಅನ್ನು ಕೂಡ ಪ್ರಶ್ನೆ ಮಾಡಿಲ್ಲ. 99 ಬಂದಿದ್ದು ಸರಿಯಾಗಿದೆ ಅಂತ ರಾಹುಲ್ ಗಾಂಧಿ ಒಪ್ಕೊಂಡಿದ್ದಾರೆ. ಆದರೆ ಅಮೆರಿಕಕ್ಕೆ ಹೋಗಿ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಫೇರ್ ಎಲೆಕ್ಷನ್ ನಡೆದಿಲ್ಲ, ನರೇಂದ್ರ ಮೋದಿ ಅವರ ಪರವಾಗಿ ಚುನಾವಣಾ ಆಯೋಗ ಕೆಲಸ ಮಾಡಿದೆ, ಅವರಿಗೆ ದೇಶಾದ್ಯಂತ ಸಂಚರಿಸಿ ಪ್ರಚಾರ ಮಾಡೋದಕ್ಕೆ ಅವಕಾಶ ಮಾಡುವಂತೆ ಚುನಾವಣಾ ಡೇಟ್ ಅನ್ನು ನಿಗದಿ ಮಾಡಲಾಗಿತ್ತು. ಇಡೀ ಚುನಾವಣಾ ಆಯೋಗ ಬಿಜೆಪಿ ಪರವಾಗಿ ಕೆಲಸ ಮಾಡಿದೆ ಅನ್ನುವ ಅರ್ಥದಲ್ಲಿ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ನಿಂತ್ಕೊಂಡು ಮಾತನಾಡಿದ್ದಾರೆ. ಮಿತ್ರರೇ, ಇದು ದೇಶದ್ರೋಹ ಆಗೋದಿಲ್ವಾ? ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಎಷ್ಟು ಪಾರದರ್ಶಕವಾಗಿ ನಡೆದಿದೆ ಎಲ್ಲ ಪ್ರತ್ಯಕ್ಷ ಸಾಕ್ಷಿ ಇದೆ. ಈ ಬಾರಿ ಕೇಂದ್ರ ಸರ್ಕಾರ ಏನು ಮಾಡಿತ್ತು? ವಿದೇಶದ ಆಯೋಗಕ್ಕೆ ಆಹ್ವಾನ ಕೊಟ್ಟಿತ್ತು. ನಿಮ್ಮ ದೇಶದ ಒಂದೊಂದು ನಿಯೋಗವನ್ನು ಭಾರತಕ್ಕೆ ಕಳುಹಿಸಿ ಭಾರತದಲ್ಲಿ ಹೇಗೆ ಚುನಾವಣೆ ಮಾಡ್ತೀವಿ ನೋಡಿ, ನಮ್ಮ ದೇಶದ ಚುನಾವಣಾ ವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತ ನಿಮ್ಮ ದೇಶಕ್ಕೂ ಕೂಡ ತಿಳಿಸಿ ಅಂತ ಅನೇಕ ದೇಶದ ನಿಯೋಗಕ್ಕೆ ಆಹ್ವಾನ ಕೊಟ್ಟಿತ್ತು. ಬೇರೆ ಬೇರೆ ದೇಶದ ನಿಯೋಗಗಳು ಬಂದು ಭಾರತದಲ್ಲಿ ಚುನಾವಣಾ ವ್ಯವಸ್ಥೆಯನ್ನು ನೋಡಿದಾವೆ, ಭಾರತದಲ್ಲಿ ಹೇಗೆ ಚುನಾವಣೆ ಆಗುತ್ತೆ ಅಂತ. ಅಷ್ಟು ಪಾರದರ್ಶಕವಾಗಿ ಭಾರತದ ಚುನಾವಣೆ ನಡೆದಿದೆ. ಇಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ವಿದೇಶದಲ್ಲಿ ಕೂತ್ಕೊಂಡು, ಅದು ಕೂಡ ಅಮೆರಿಕದ ನೆಲದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯೇ ಸರಿಯಾಗಿಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಚುನಾವಣೆನೇ ಸರಿಯಾಗಿ ನಡೆದಿಲ್ಲ ಅಂತ. ಒಂದು ವೇಳೆ ಸರಿಯಾಗಿ ಚುನಾವಣೆ ನಡೆದಿದ್ರೆ INDIA ಕೂಟ ಅಧಿಕಾರದಲ್ಲಿ ಇರ್ತಿತ್ತು ಅನ್ನೋದು ರಾಹುಲ್ ಗಾಂಧಿ ಅವರ ಮಾತಿನ ಅರ್ಥ. ಈಗಾಗಲೇ ಅಮೆರಿಕ ಭಾರತದಲ್ಲಿ ಬೆಂಕಿ ಹಚ್ಚೋದಕ್ಕೆ ಕಾಯ್ತಾ ಇದೆ. ಸಣ್ಣ ಬೆಂಕಿ ಕಾಣಿಸ್ಕೊಂಡ್ರೂ ಕೂಡ ಅದಕ್ಕೆ ತುಪ್ಪ ಸುರಿಬೇಕು ಅಂತ. ಇಂಥದ್ರಲ್ಲಿ ರಾಹುಲ್ ಗಾಂಧಿ ಹೋಗಿ ಭಾರತದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಆಕ್ಷೇಪ ಎತ್ತಿದ್ದಾರೆ. ಭಾರತದ ವಿಪಕ್ಷ ನಾಯಕ ಅವರು. ಮಿತ್ರರೇ, ಇವರು ಇಲ್ಲಿ ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ರಕ್ಷಕರು ಅಂತ ಹೇಳ್ತಾರೆ. ಆದರೆ ವಿದೇಶಕ್ಕೆ ಹೋಗಿ ಅದೇ ಪ್ರಜಾತಂತ್ರ ವ್ಯವಸ್ಥೆಯ ಬಗ್ಗೆ ಅಣಕಾಡ್ತಾರೆ, ಲೇವಡಿ ಮಾಡ್ತಾರೆ. ರಾಹುಲ್ ಗಾಂಧಿ ಈ ಹಿಂದೆಯೂ ಮಾಡಿದ್ದದನ್ನೇ ಈಗ ವಿಪಕ್ಷ ನಾಯಕನಾದ ಬಳಿಕವೂ ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಇದೆ. ರಾಹುಲ್ ಗಾಂಧಿಗೆ INDIA ಕೂಟದ ವಿಚಾರದಲ್ಲಿ ಅಮೆರಿಕದಲ್ಲಿ ಒಂದು ದೊಡ್ಡ ಮುಜುಗರ ಎದುರಾಯಿತು. ಅದು ಹೇಗೆ ಗೊತ್ತಾ? ಒಬ್ಬ ಅಮೆರಿಕದ ಜರ್ನಲಿಸ್ಟ್ ಇಂಡಿ ಅಲಯನ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ಏನು ಹೇಳ್ತಾರೆ ಗೊತ್ತಾ? ಈ ಇಂಡಿ ಅಲಯನ್ಸ್ ಅನ್ನುವಂಥದ್ದು BJP ಅವರು ಹೇಳುವಂಥದ್ದು, ಆದರೆ ವಾಸ್ತವವಾಗಿ ಅದು INDIA ಅಲಯನ್ಸ್, ಇಂಡಿಯಾ ಅಲಯನ್ಸ್ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಆಗ INDIAಯಲ್ಲಿ ಎ ಅಂತಂದ್ರೆ ಏನು ಅಂತ ಅಮೆರಿಕದ ಜರ್ನಲಿಸ್ಟ್ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿ ತಬ್ಬಿಬ್ಬಾಗ್ಬಿಡ್ತಾರೆ. ಯಾಕೆ ಗೊತ್ತಾ? INDIA ಅಂತಂದರೆ ಇಂಡಿಯನ್ ನ್ಯಾಷನಲ್ ಡೆಮಾಕ್ರೆಟಿವ್ ಇನ್ಕ್ಲೂಸಿವ್ ಅಲಯನ್ಸ್, ಎ ಅಂತಂದರೆ ಅಲಯನ್ಸ್. ಆದರೆ ರಾಹುಲ್ ಗಾಂಧಿ ಪ್ರಕಾರ ಅದು INDIA ಇಂಡಿಯಾ ಅಲಯನ್ಸ್. ಹೀಗಾಗಿ ರಾಹುಲ್ ಗಾಂಧಿಗೆ ಸ್ವಲ್ಪ ಮುಜುಗರವೂ ಕೂಡ ಎದುರಾಗುತ್ತೆ.
ಆದ್ರೆ ಅದನ್ನು ಮುಜುಗರ ಅಂತ ರಾಹುಲ್ ಗಾಂಧಿ ಅಂದ್ಕೊಂಡಿಲ್ಲ, ಅವ್ರಿಗೆ ಅನಿಸೋದು ಇಲ್ಲ. ರಾಹುಲ್ ಗಾಂಧಿ ಇದೇ ಮೊದಲ, ಈ ಹಿಂದೆಯೂ ಹೀಗೆ ಮಾತನಾಡಿದ್ರೆ ಕೇಳಿದ್ರೆ ಯಾವಾಗ ವಿದೇಶಕ್ಕೆ ಹೋಗ್ತಾರೋ ಹಾಗೆಲ್ಲ ಕೂಡ ಭಾರತದ ಬಗ್ಗೆ ಅವರು ಕೇವಲವಾಗೇ ಮಾತನಾಡಿರುವಂಥದ್ದು. ಭಾರತದ ಬಗ್ಗೆ ಅಂತಂದ್ರೆ ಭಾರತದ ವ್ಯವಸ್ಥೆಯ ಬಗ್ಗೆ. ಕೆಲವೊಂದು ಉದಾಹರಣೆಯನ್ನು ಕೊಡ್ತೀನಿ. 2023 ಮಾರ್ಚ್ನಲ್ಲಿ ಅವರು ಇಂಗ್ಲೆಂಡ್ ಪ್ರವಾಸ ಮಾಡಿದ್ರು. ಆಗ ಅವ್ರು ಏನು ಹೇಳಿದ್ರು, ಭಾರತದ ಪ್ರಜಾಪ್ರಭುತ್ವ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಇವತ್ತು ಅಮೆರಿಕ, ಇಂಗ್ಲೆಂಡ್ ಸೇರಿ ಯುರೋಪ್ನ ರಾಷ್ಟ್ರಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ರಕ್ಷಕರು ಅಂತ ಹೇಳ್ಕೊಳ್ತೀರಿ. ನೀವೆಲ್ಲ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಇಂಗ್ಲೆಂಡ್ನ ನೆಲದಲ್ಲಿ ನಿಂತ್ಕೊಂಡು ಕೇಳಿದ್ರು. ಅಂದರೆ ಒಂದು ಮೂರನೇ ಶಕ್ತಿಯನ್ನು ಭಾರತಕ್ಕೆ ಆಹ್ವಾನ ಕೊಟ್ಟಿದ್ದು ನಮ್ಮ ಇಂಟರ್ನಲ್ ಮ್ಯಾಟರ್ಸ್ಗೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಷ್ಟದಲ್ಲಿದೆ, ನೀವು ಬಂದು ಸಹಾಯ ಮಾಡಿ ಅಂತ. ಹಾಗೆ 2022ರಲ್ಲಿ ಬ್ರಿಟನ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದರು, ಬಿಜೆಪಿ ದೇಶಾದ್ಯಂತ ಸೀಮೆ ಎಣ್ಣೆಯನ್ನು ಸುರಿದು ಬಿಟ್ಟಿದೆ, ಭಾರತದ ಧ್ವನಿಯನ್ನ ಹತ್ತಿಕ್ಕಲಾಗ್ತಾ ಇದೆ, ಬಿಜೆಪಿ ಆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು. 2018ರಲ್ಲಿ ಜರ್ಮನಿಗೆ ಹೋಗಿದ್ರು. ಆಗ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇವತ್ತು ಭಾರತದಲ್ಲಿ ಕೇವಲ ಒಂದು ದಿನಕ್ಕೆ 400 ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ, ಅದೇ ನಮ್ಮ ಪಕ್ಕದಲ್ಲಿರುವಂತಹ ಚೀನಾದಲ್ಲಿ ಒಂದು ದಿನಕ್ಕೆ 50,000 ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ಭಾರತ ಎಲ್ಲ ವಿಧವಾಗಿಯೂ ಫೇಲ್ಯೂರ್ ಆಗಿಬಿಟ್ಟಿದೆ. ಇವತ್ತು ಭಾರತದಲ್ಲಿ ಬಡವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಹೀಗೆ ಮುಂದುವರೆದಿದ್ದೆ ಆದರೆ ಐಸಿಸ್ನಂತಹ ಸಂಘಟನೆಗಳ ಹುಟ್ಟಿಗೆ ಕಾರಣ ಆಗುತ್ತೆ. ನಿರುದ್ಯೋಗ, ಡೆವಲಪ್ಮೆಂಟ್ನಲ್ಲಿ ಹಿಂದೆ ಉಳಿಯುವಂತಹದ್ದು ಭಯೋತ್ಪಾದನೆಗೆ ದಾರಿ ಆಗುತ್ತೆ. ಹೀಗಂತ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. 2018ರಲ್ಲಿ ಇದೇ ರಾಹುಲ್ ಗಾಂಧಿ ಬಹ್ರೈನ್ಗೆ ಹೋಗಿದ್ರು. ಆಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಭಾರತದಲ್ಲಿ ಇವತ್ತು ವಿಭಜಕ ಶಕ್ತಿಗಳು ಜನ ಏನನ್ನ ತಿನ್ನಬೇಕು ಏನನ್ನ ತಿನ್ನಬಾರದು ಅಂತ ನಿರ್ಧರಿಸ್ತಾ ಇದೆ. ಭಾರತದಲ್ಲಿ ಜನರಿಗೆ ಮುಕ್ತವಾಗಿ ಅವರ ಆಹಾರವನ್ನು ಸ್ವೀಕರಿಸೋದಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಇದೇ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. 2017ರಲ್ಲಿ ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ದ್ವೇಷ ಮತ್ತು ಹಿಂಸಾಚಾರದ ರಾಜಕಾರಣ ನಡೀತಾ ಇದೆ ಹೀಗಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದರೆ ರಾಹುಲ್ ಗಾಂಧಿ ಯಾವಾಗ ವಿದೇಶಕ್ಕೆ ಹೋಗ್ತಾರೋ ಭಾರತದ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾರೆ. ಭಾರತದ ವ್ಯವಸ್ಥೆ ಸರಿ ಇಲ್ಲ ಅಂತ ವಿದೇಶದ ನೆಲದಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಈಗಲೂ ಕೂಡ ಅಮೆರಿಕಾದಲ್ಲಿ ಅದೇ ಕೆಲಸವನ್ನು ಮುಂದುವರಿಸಿದ್ದಾರೆ. ಆದರೆ ಮಿತ್ರರೇ, ಇಲ್ಲೊಂದು ವ್ಯತ್ಯಾಸ ಇದೆ. ಈ ಹಿಂದೆ ರಾಹುಲ್ ಗಾಂಧಿ ಕೇವಲ ಭಾರತದ ಸಂಸದನಾಗಿ ಭೇಟಿ ಕೊಡ್ತಾ ಇದ್ರು. ಭಾರತದ ವಿಪಕ್ಷದಲ್ಲಿರುವಂತಹ ಒಬ್ಬ ಸಂಸದ ಮಾತ್ರ ಆಗಿದ್ರು. ಆದರೆ ಈಗ ಹಾಗಲ್ಲ. ಅವರಿಗೆ ಭಾರತದ ಸಂವಿಧಾನಾತ್ಮಕ ಹುದ್ದೆ ಇದೆ. ಅವರೀಗ ವಿಪಕ್ಷದ ನಾಯಕ, ಜವಾಬ್ದಾರಿ ಇದೆ. ಬೇಕಾಬಿಟ್ಟಿಯಾಗಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಮಾತಿಗೆ ತೂಕ ಇರುತ್ತೆ. ಇವತ್ತು ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಾರೆ ಅಂತಂದರೆ ಅಮೆರಿಕ ಕೂಡ ಅದನ್ನು ಸೀರಿಯಸ್ ಆಗಿ ಪರಿಗಣಿಸುತ್ತೆ. ಯಾಕೆ ಅಂತಂದರೆ ಅದು ರಾಹುಲ್ ಗಾಂಧಿ ಮಾತು ಅನ್ನುವ ಕಾರಣಕ್ಕಾಗಲ್ಲ, ಭಾರತದ ವಿಪಕ್ಷ ನಾಯಕ ಅನ್ನುವ ಕಾರಣಕ್ಕಾಗಿ. ಹೀಗಾಗಿ ರಾಹುಲ್ ಗಾಂಧಿ ಮನಸ್ಸಿಗೆ ಬಂದಿದ್ದನ್ನು ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅವರು ಮನಸ್ಸಿಗೆ ಬಂದಿದ್ದನ್ನೇ ಮಾತನಾಡ್ತಾ ಇದ್ದಾರೆ. ಭಾರತದ ವ್ಯವಸ್ಥೆಯನ್ನು ಅಣಕವಾಡ್ತಾ ಇದ್ದಾರೆ, ಭಾರತದ ವ್ಯವಸ್ಥೆಯನ್ನು ಟೀಕಿಸ್ತಾ ಇದ್ದಾರೆ. ಭಾರತದಲ್ಲಿ ಯಾವುದೂ ಸರಿ ಇಲ್ಲ ಅಂತ ಅಮೆರಿಕದ ನೆಲದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಮಿತ್ರರೇ, ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.